ಹಲೋ ಆತ್ಮೀಯ ವೀಕ್ಷಕ ದೇವರುಗಳೇ, ಹೇಗಿದ್ದೀರಿ ಎಲ್ರು? ನಾನ್ ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವೀಕ್ಷಕರೇ, ನಾವು ಪ್ರತಿದಿನವೂ ಒಂದೊಂದು ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ನಾವು ಚರ್ಚೆ ಮಾಡ್ತಾ ಇರ್ತೀವಿ ವೀಕ್ಷಕರೇ. ಇವತ್ತು ನಾವು ಒಂದು ವಿಶೇಷವಾದ ಒಂದು ಮಾಹಿತಿಯನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದಿದ್ದೀನಿ ವೀಕ್ಷಕರೇ. ಆ ವಿಷಯ ಯಾವುದು ಅಂತಂದ್ರೆ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಕುರಿತಾಗಿ ತಮಗೆಲ್ಲರಿಗೂ ಒಂದು ಸಣ್ಣ ಪುಟ್ಟ ಮಾಹಿತಿ ಇದ್ದೇ ಇರುತ್ತೆ. ಈ ಒಂದು ವಿಷಯ ಕುರಿತಾಗಿ ಎಷ್ಟೇ ಮಾಹಿತಿಯನ್ನು ಕಲೆ ಹಾಕಿದ್ರು ಕೂಡ ಕಡಿಮೆನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಇಂದಿನ ಒಂದು ದಿನಮಾನದಲ್ಲಿ ಅಷ್ಟು ವಿಶಾಲವಾಗಿ ಹರಡಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಅದರ ಕುರಿತಾಗಿನ ಕೆಲವೊಂದು ಪ್ರಶ್ನೆಗಳ ಮುಖಾಂತರ ನಾವು ಉತ್ತರವನ್ನು ಪಡೆಯುವಂತ ಪ್ರಯತ್ನವನ್ನ ಮಾಡೋಣ ವೀಕ್ಷಕರೇ. ಆ ಪ್ರಶ್ನೆಗಳು ಯಾವ್ದು ಅಂತಂದ್ರೆ, ಈ ಸೈಬರ್ ಕ್ರೈಮ್ ಅಂದ್ರೆ ಏನು, ಈ ಸೈಬರ್ ಕ್ರೈಮ್ ಆದ ತಕ್ಷಣ ನಾವೇನ್ ಮಾಡ್ಬೇಕು, ಸೈಬರ್ ಕ್ರೈಮ್ ಅನ್ನ ನಾವು ಹೇಗೆ ತಿಳಿದುಕೊಳ್ಳಬಹುದು, ಯಾವ ಯಾವ ವಿಧಗಳಲ್ಲಿ ಅಂದ್ರೆ ವೀಕ್ಷಕರೇ, ಸೈಬರ್ ಕ್ರೈಮ್ ಅನ್ನ ಪುಸ್ತಕೀಯ ಭಾಷೆಯಲ್ಲಿ ಯಾವ ರೀತಿ ತಿಳ್ಕೊಳ್ಬಹುದು, ಹಾಗೂ ಸಾಮಾನ್ಯವಾಗಿ ನಾವು ಯಾವ ಯಾವ ರೀತಿಯ ಸೈಬರ್ ಕ್ರೈಮ್ಗಳಾಗ್ತವೆ ಅಂತ ತಿಳ್ಕೊಳ್ಬಹುದು ನಾವು. ಮತ್ತೆ ಹಾಗೆ ಸೈಬರ್ ಕ್ರೈಮ್ ಕುರಿತಾಗಿರುವಂತಹ ಎಚ್ಚರಿಕೆಗಳೇನು, ಸೈಬರ್ ಕ್ರೈಮ್ ಆದ ತಕ್ಷಣ ನಾವೇನ್ ಮಾಡಬೇಕು, ಅದೇ ರೀತಿ ನಾವು ಸೈಬರ್ ಕ್ರೈಮ್ ಆದ ತಕ್ಷಣ ನಾವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೇ ಮಾಡ್ತೀವಿ. ಆ ರಿಜಿಸ್ಟರ್ ಪ್ರೊಸೀಜರ್ ಏನು, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಠಾಣೆಗೆ ಹೋದಾಗ ನಮಗೆ ಅನ್ನುವಂತ ಒಂದು ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ಕಲೆ ಹಾಕ್ತಾ ಇದೀವಿ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ನಾನು ಈ ಒಂದು ಕಾನೂನು ಮಾಹಿತಿಯನ್ನ ಹಂಚುವ ಸಲುವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಆರಂಭಿಸಿದ್ದೀನಿ. ದಯವಿಟ್ಟು ಇದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ಹಾಗೂ ಶೇರ್ ಮಾಡೋದ್ರೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ವಿಷಯನ ನಾನು ಪ್ರಾರಂಭಿಸ್ತಾ ಇದ್ದೀನಿ ವೀಕ್ಷಕರೇ. ಮೊದಲಿಗೆ ನಾವು ಸೈಬರ್ ಕ್ರೈಮ್ ಎಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ವೀಕ್ಷಕರೇ, ಸೈಬರ್ ಕ್ರೈಮ್ ಅಂದ್ರೆ ಕಂಪ್ಯೂಟರ್ ಅನ್ನ ಬಳಸಿ, ಅಂದ್ರೆ ಗಣಕಯಂತ್ರವನ್ನ ಬಳಸಿ ಇಂಟರ್ನೆಟ್ ಸಹಾಯದೊಂದಿಗೆ ಮಾಡುವಂತಹ ಒಂದು ಕಳ್ಳತನ. ಯಾವ ರೀತಿ ಕಳ್ಳತನ ಅಂತಂದ್ರೆ, ಖಾತೆಯಲ್ಲಿರುವಂತಹ ಹಣ ಇರಬಹುದು, ಅಥವಾ ಯಾವುದೇ ಮಹತ್ವದ ದಾಖಲೆಗಳಿರಬಹುದು, ಇತರೆ ಯಾವುದಾದರೂ ಕೂಡ ಮಾಹಿತಿಯನ್ನ ಕಳ್ಳತನ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ನಾವು ಸೈಬರ್ ಕ್ರೈಮ್ ಅಂತೇಳಿ ಕರಿತೀವಿ ವೀಕ್ಷಕರೇ. ಇದಲ್ಲದೆ ಹಲವಾರು ಚಟುವಟಿಕೆಗಳನ್ನು ಕೂಡ ನಾವು ಸೈಬರ್ ಕ್ರೈಮ್ ಅಂತೆ ವಿವರಿಸಬಹುದು, ಆದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಈ ರೀತಿ ಹೇಳ್ಬಹುದು ವೀಕ್ಷಕರೇ. ಈ ಸೈಬರ್ ಕ್ರೈಮ್ ಹಲವಾರು ವಿಧಗಳಲ್ಲಿ ನಡೆಯುತ್ತೆ. ಆ ಸೈಬರ್ ಕ್ರೈಮ್ ಯಾವ ಒಂದು ವಿಧದಲ್ಲಾದ್ರೂ ನಡೀಲಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದ ಒಂದು ಕಾನೂನು ಇದೆ. ಅದನ್ನೇ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಅಂದ್ರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಂತ ಹೇಳಿ ಹೇಳ್ಬಹುದು. ಆ ಒಂದು ಕಾಯ್ದೆ ಅಡಿಯಲ್ಲಿ ಈ ಒಂದು ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡಬಹುದು. ಇದರ ಅಡಿಯಲ್ಲಿ ಬರುವಂತಹ ಒಂದು ಎಲ್ಲಾ ವಿಷಯಗಳ ಕುರಿತಾಗಿ ನಾವು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದಾಗ ಇದರ ಅಡಿಯಲ್ಲಿ ಯಾವ ರೀತಿಯ ಸೈಬರ್ ಕ್ರೈಮ್ಗಳಿಗೆ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಬೇಕು ಎಂಬ ಮಾಹಿತಿಯನ್ನ ಈ ಕಾನೂನು ನಮಗೆ ತಿಳಿಸಿಕೊಡುತ್ತದೆ. ಆಧುನಿಕ ಈ ಜಗತ್ತಿನಲ್ಲಿ ಹಲವಾರು ವಿಧದ ಸೈಬರ್ ಕ್ರೈಮ್ಗಳು ನಡೀತಾ ಇರ್ತವೆ ವೀಕ್ಷಕರೇ. ಯಾವುದೇ ರೀತಿಯ ಸೈಬರ್ ಕ್ರೈಮ್ಗಳು ಅಂತಂದ್ರೆ, ಇವಾಗ ನೋಡಿ AI ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗಿದೆ. ಯಾವುದೇ ರೀತಿಯ ಒಂದೇ ರೀತಿಯ ವ್ಯಕ್ತಿಗಳನ್ನ ಇನ್ನೊಂದು ರೀತಿಯಲ್ಲಿ ರಚನೆ ಮಾಡಿ ಅದೇ ವ್ಯಕ್ತಿಯೇ ಮಾತನಾಡುತ್ತಿದ್ದಾನೆ ಎಂಬ ರೀತಿಯಲ್ಲಿ ಕೂಡ AI ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಪೊಲೀಸ್ ಸ್ಟೇಷನ್ ಅನ್ನೇ ರಚನೆ ಮಾಡಿ ಪೊಲೀಸರೇ ಕರೆ ಮಾಡಿ ಸೈಬರ್ ಕ್ರೈಮ್ ಮಾಡ್ತಾ ಇದ್ರು ಅನ್ನೋ ರೀತಿ ಸೃಷ್ಟಿಸಿ ಸೈಬರ್ ಕ್ರೈಮ್ ಗಳನ್ನು ಕೂಡ ಮಾಡಿದಂತ ಉದಾಹರಣೆಗಳಿದಾವೆ. ಇದು ಇನ್ನೂ ಸ್ವಲ್ಪ ಮೇಲ್ಮಟ್ಟದಲ್ಲಿ ಹೋಗಿ ನ್ಯಾಯಾಲಯವನ್ನೇ ರಚಿಸಿ ನ್ಯಾಯಾಲಯದಿಂದ ಜಡ್ಜ್ ಅವರೇ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿ ಸೃಷ್ಟಿಸಿ ಸೈಬರ್ ಕ್ರೈಮ್ ಮಾಡಿದಂತ ಉದಾಹರಣೆಗಳು ಕೂಡ ನಡೆದಿದ್ದಾವೆ ವೀಕ್ಷಕರೇ. ಆದ್ದರಿಂದಾಗಿ ಹಳ್ಳಿಗಳಲ್ಲಿರುವಂತಹ ಕೆಲವೊಂದಿಷ್ಟು ಜನರಿಗೆ ಈ ಒಂದು ಮಾಹಿತಿಗಳು ಇರೋದಿಲ್ಲ. ಮತ್ತೆ ಸಿಟಿಲಿ ಇದ್ದವರು ಕೂಡ ಕೆಲವೊಂದಿಷ್ಟು ಜನ ಸೈಬರ್ ಕ್ರೈಮ್ಗೆ ಒಳಗಾಗ್ತಾ ಇರ್ತೀರಿ. ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡ್ರು ಕೂಡ ಮಾಹಿತಿಯನ್ನ ಹೊಂದಿರುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ವೀಕ್ಷಕರೇ. ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಧಗಳನ್ನ ತಿಳಿಸುವುದರೊಂದಿಗೆ ಆಮೇಲೆ ಪುಸ್ತಕೀಯ ವಿಧಗಳನ್ನ ನಾನು ತಿಳಿಸ್ತೇನೆ. ಮೊದಲಿಗೆ ಸಾಮಾನ್ಯ ವಿಧಗಳು ಯಾವ್ದಂತಂದ್ರೆ, 1 ಕೋಟಿ ಗೆದ್ದಿದ್ದೀರಿ, 2 ಕೋಟಿ ಗೆದ್ದಿದ್ದೀರಿ ಅಂತ ಹೇಳ್ಬಿಟ್ಟು ಮೆಸೇಜ್ ಅನ್ನ ಕಳಿಸೋದ್ರೊಂದಿಗೆ ಸಾಮಾನ್ಯವಾಗಿ ಮೆಸೇಜ್ ಅನ್ನ ಕರೆ ಮಾಡಿ ಇವರ ಮೂಲಕ ಅನೇಕ ವಿಧಗಳಲ್ಲಿ ಮೋಸವನ್ನ ಮಾಡ್ತಾರೆ. ಮತ್ತೆ ಎರಡನೇದಾಗಿ ಕೊರಿಯರ್ ಬಂದಿರುತ್ತೆ. ತಮಗೆ ಕೊರಿಯರ್ ಬಂದಿದೆ, ತಾವು OTP ಗಳನ್ನ ಹೇಳಿ ಅಥವಾ ಪಾಸ್ಬುಕ್ ಅನ್ನ ಕಳುಹಿಸಿ, ತಮ್ಮ ಪಾಸ್ಬುಕ್ ಫೋಟೋವನ್ನ ಕಳುಹಿಸಿ ಅಂತ ಹೇಳ್ಬಿಟ್ಟು ಸೈಬರ್ ಕ್ರೈಮ್ ಮಾಡೋರಿದ್ದಾರೆ. ಮೆಡಿಸಿನ್ ಬಂದಿದೆ ತಮಗೆ, ತಾವು ಇದಕ್ಕೆ ಸಂಬಂಧಪಟ್ಟಂತೆ ರಿಸೀವ್ ಅನ್ನ ಮಾಡ್ರಿ, OTP ಅನ್ನ ಹೇಳಿ ಅಂತ ಕೂಡ ಕೇಳುವಂತದ್ದಿದೆ. ಲ್ಯಾಪ್ಟಾಪ್ ಅನ್ನ ಕೊಡ್ತೀವಿ ಕಡಿಮೆ ದರದಲ್ಲಿ ಐಫೋನ್ ಗಳನ್ನ ಕೊಡ್ತೀವಿ, ಕಡಿಮೆ ದರದಲ್ಲಿ ಟ್ಯಾಬ್ಲೆಟ್ ಗಳನ್ನ ಕೊಡ್ತೀವಿ ಅಂದ್ರೆ ಈ ರೀತಿಯ ಒಂದು ಫ್ರಾಡ್ ಗಳು ಕೂಡ ಮಾಡ್ತಾರೆ ವೀಕ್ಷಕರೇ. ತಮಗೆ ಡ್ರಗ್ಸ್ ಬಂದಿದೆ, ತಮ್ಮ ಹೆಸರಲ್ಲಿ ಡ್ರಗ್ಸ್ ನೋಂದಣಿಯಾಗಿದೆ, ತಾವು ಡ್ರಗ್ಸ್ ಅನ್ನ ಬುಕ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರ ಹೆಸರಲ್ಲಿ ಒಂದು ಬಳಕೆ ಮಾಡಿ ಅಲ್ಲೂ ಕೂಡ ತಮಗೆ
ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೈಬರ್ ಕ್ರೈಮ್ ಗಳು ನಡೆದಿರುವಂತಹ ಉದಾಹರಣೆಗಳು ಕೂಡ ಇದಾವೆ ವೀಕ್ಷಕರೇ. ಆನ್ಲೈನ್ ಆಫರ್ ನೋಡಿ, ತಾವು ಪ್ರತಿನಿತ್ಯ ಇಂಟರ್ನೆಟ್ ಅನ್ನ ಬಳಸ್ತಾ ಇರ್ತೀರಿ, ಅಲ್ಲಿ ತಮಗೆ ಆಫರ್ಗಳು ಬಂದಿದ್ದಾವೆ. ಯಾವ ರೀತಿ ಆಫರ್ಗಳು? ತಾವು ಕೇವಲ 5,000 ರೂಪಾಯಿಗಳಲ್ಲಿ ಐಫೋನ್ ಅನ್ನ ಪಡೆದುಕೊಳ್ಳಬಹುದು ಅಂತೇಳಿ ಆನ್ಲೈನ್ ಆಫರ್ಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯ ಒಂದು ವೆಬ್ಸೈಟ್ ಗಳನ್ನ ತಾವು ಸೃಷ್ಟಿಸಿ ಆಫರ್ಗಳನ್ನ ನೀಡಿ ತಮ್ಮ ಕ್ರೆಡಿಟ್ ಕಾರ್ಡ್ ಇರಲಿ, ಡೆಬಿಟ್ ಕಾರ್ಡ್ ಇರಲಿ, ಇತರೆ ಒಂದು ಬ್ಯಾಂಕ್ ಮಾಹಿತಿಯನ್ನ ಕಳ್ಳತನ ಮಾಡುವಂತಹ ಒಂದು ಉದಾಹರಣೆಗಳು ಕೂಡ ನಡೆದಿದ್ದಾವೆ ವೀಕ್ಷಕರೇ. ಅದೇ ರೀತಿ ಸಿಮ್ ಕಾರ್ಡ್ ಸ್ಪ್ಯಾಮ್ ಅಂತೇಳಿ ಆ ಸಿಮ್ ಕಾರ್ಡ್ ಗಳನ್ನ ಸ್ಪ್ಯಾಮ್ ಮಾಡುವ ಮೂಲಕ ಕೂಡ ಸೈಬರ್ ಕ್ರೈಮ್ ಅನ್ನ ಕೈಗೊಳ್ಳಲಾಗುತ್ತದೆ. ಲೋನ್ ಅನ್ನ ಕೊಡ್ತೀವಿ ಅಂತೇಳಿ ಇದು ಯಥೇಚ್ಛವಾಗಿ ನಡೆಯುತ್ತಿರುವಂತಹ ಒಂದು ಸೈಬರ್ ಕ್ರೈಮ್. ಲೋನ್ ಕೊಡ್ತೀವಿ ಹಾಗೂ ಉದ್ಯೋಗ ಕೊಡ್ತೀವಿ ಅಂತೇಳಿ, ಲೋನ್ ಕೊಡ್ತೀವಿ ಅಂತೇಳಿ ಕರೆ ಮಾಡ್ತಾರೆ. ಕರೆ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ವೀಕ್ಷಕರೇ ತಿಳಿಸ್ತಾರೆ, ನಾನು ನಿಮಗೆ ಲೋನ್ ಕೊಡ್ತಾ ಇದ್ದೀನಿ, ತಾವು 5,000 3,000ನ ನಮಗೆ ಡಾಕ್ಯುಮೆಂಟ್ ಚಾರ್ಜಸ್ ಅನ್ನ ಹಾಕಿ ನಿಮಗೆ ತಮ್ಮ ಅಕೌಂಟ್ಗೆ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಬರ್ ಕ್ರೈಮ್ಗಳು ನಡೀತಾ ಇದಾವೆ. ಉದ್ಯೋಗವನ್ನ ಕೊಡಿಸ್ತೀವಿ ಅಂತೇಳಿ ಆನ್ಲೈನ್ ಮುಖಾಂತರ ನೀವು ಮನೆಯಲ್ಲೇ ಕುಳಿತು ಉದ್ಯೋಗವನ್ನ ಮಾಡಿ ಅಂತೇಳಿ 50,000ಗಳ ಪೇಮೆಂಟ್ ಅನ್ನು ಕೊಡ್ತೀವಿ ಅಂತೇಳಿ ಹಣವನ್ನು ಕೊಡದೆ ಸೈಬರ್ ಕ್ರೈಮ್ಗಳನ್ನ ಮಾಡ್ತಿರತಕ್ಕಂತ ಉದಾಹರಣೆಗಳು ಕೂಡ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಹೇಳ್ಬೋದು, ಅಂದ್ರೆ ಡಬಲ್ ಹಣವನ್ನ ಕೊಡ್ತೀವಿ, ತ್ರಿಬಲ್ ಹಣವನ್ನ ಕೊಡ್ತೀವಿ ಅಂತೇಳಿ ಹೇಳ್ತಾ ಇರುವಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡಿರ್ತೀವಿ ವೀಕ್ಷಕರೇ. ಯಾರು ಕೂಡ ತಮ್ಮ ಒಂದು ಹಣವನ್ನ ಡಬಲ್ ತ್ರಿಬಲ್ ಕೊಡೋದಕ್ಕೆ ಅವರು ಉಪಯೋಗಿಸಿಕೊಳ್ಳೋದಿಲ್ಲ. ತಾವು ಬೇರೆ ರೀತಿಯ ಆಟಗಳನ್ನ ಚಟಗಳನ್ನ ದಾಸರನ್ನಾಗಿ ಮಾಡೋದಕ್ಕಾಗಿ ಈ ಒಂದು ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ ವೀಕ್ಷಕರೇ. ತಾವು ಇವುಗಳು ಕೂಡ ಸಾಮಾನ್ಯವಾಗಿರುವಂತಹ ಒಂದು ಚಟುವಟಿಕೆಗಳು ವೀಕ್ಷಕರೇ. ಇನ್ನು ನಾವು ಒಂದು ಮಾತನ್ನ ಹೇಳ್ತೀನಿ ವೀಕ್ಷಕರೇ, ನಾಣ ನುಡಿ ಅಂತ ಹೇಳ್ಬೋದು. ಮೋಸ ಹೋಗುವವರು ಇರೋವರೆಗೂ ಕೂಡ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನುವಂತ ಮಾಹಿತಿ ವೀಕ್ಷಕರೇ. ನಾವು ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ಈ ಒಂದು ನುಡಿಯನ್ನ ನಾವು ಸರಿದೂಗಿಸಬಹುದಾಗಿದೆ. ಯಾಕಂತಂದ್ರೆ ಮೋಸ ಹೋಗುವುದನ್ನು ನಾವು ತಡೆಗಟ್ಟಬೇಕಂದ್ರೆ ಮೊದಲು ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಎಚ್ಚರಿಕೆಯಿಂದ ಇರಬೇಕಾದ್ರೆ ನಮ್ಮ ಹತ್ರ ಮಾಹಿತಿಯ ಕೊರತೆ ಇಲ್ಲದಿರುವಾಗ ನಾವು ಎಚ್ಚರಿಕೆಯಿಂದ ಇರಬಹುದು ವೀಕ್ಷಕರೇ. ಇಷ್ಟು ಸಾಮಾನ್ಯವಾದ ಒಂದು ವಿಧಗಳಾಯ್ತು ವೀಕ್ಷಕರೇ. ಪುಸ್ತಕೀಯ ಒಂದು ವಿಧಗಳನ್ನ ಕೂಡ ನಾವು ನೋಡ್ಲೇಬೇಕು ವೀಕ್ಷಕರೇ. ಯಾಕಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಧಗಳಿದ್ದಾವೆ. ಆ ವಿಧಗಳನ್ನು ಕೂಡ ನಾವು ತಿಳಿದುಕೊಳ್ಳಲೇಬೇಕು. ಆ ವಿಧಗಳು ಯಾವ್ಯಾವು? ಮೊದಲನೇದಾಗಿ ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ ಫ್ರಾಡ್ ಅಂತೇಳಿ. ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡ್ ಗಳ ಒಂದು ನಂಬರ್ ಗಳನ್ನ, CVV ಕೋಡ್ ಗಳನ್ನ ಅಥವಾ ಪಾಸ್ವರ್ಡ್ ಗಳನ್ನ ಬಳಸಿಕೊಂಡು ಆನ್ಲೈನ್ ಮುಖಾಂತರ ಅಥವಾ ಇತರೆ ಯಾವುದೇ ಒಂದು ಮಾಹಿತಿಯನ್ನ ಪಡೆದುಕೊಂಡು ಫ್ರಾಡ್ ಗಳನ್ನ ಮಾಡ್ತಾರೆ. ತಮ್ಮ ಹೆಸರಲ್ಲಿ ಯಾವುದೇ ರೀತಿಯ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡೋದಿರಬಹುದು ಅಥವಾ ಹಣವನ್ನ ವಿತ್ಡ್ರಾಲ್ ಮಾಡ್ಕೊಳ್ಳುವಂತ ಒಂದು ಪ್ರೊಸೀಜರ್ ಇರಬಹುದು ವೀಕ್ಷಕರೇ. ಅದೇ ರೀತಿ ಎರಡನೇದು ಯಾವುದು ಅಂತಂದ್ರೆ ಹ್ಯಾಕಿಂಗ್. ಹ್ಯಾಕಿಂಗ್ ಅಂದ್ರೆ ವೀಕ್ಷಕರೇ, ಯಾವುದೇ ಒಂದು ಮಾಹಿತಿಯನ್ನ ಅಥವಾ ಯಾವುದೇ ಒಂದು ಮಹತ್ವದ ದಾಖಲೆಗಳನ್ನ ಹ್ಯಾಕ್ ಮಾಡುವುದರೊಂದಿಗೆ ಮಾಲ್ವೇರ್ಗಳನ್ನ ಬಿಟ್ಟು ಹ್ಯಾಕ್ ಮಾಡುವಂತ ಒಂದು ಪ್ರೊಸೀಜರ್ ನಡೆಯುತ್ತಲ್ಲ, ಆ ಮಾಹಿತಿಯನ್ನ ಕಳ್ಳತನ ಮಾಡಿಕೊಂಡು ಸೆರೆ ಹಿಡಿಯುವಂತ ಒಂದು ವ್ಯವಸ್ಥೆಯಾಗಿದೆ ವೀಕ್ಷಕರೇ. ಸೈಬರ್ ಬುಲ್ಲಿಂಗ್ ಅಂದ್ರೆ ಸೈಬರ್ ಬುಲ್ಲಿಂಗ್ ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಇತರೆ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸಿಕೊಂಡು ಅದರ ಮೂಲಕ ಕಿರುಕುಳ ಅಥವಾ ಬೆದರಿಕೆ ನೀಡುವಂತ ಒಂದು ರೂಪವಾಗಿದೆ ವೀಕ್ಷಕರೇ. ಅಂದ್ರೆ ಯಾವುದೇ ಒಂದು ಮಹತ್ವದ ದಾಖಲೆಗಳನ್ನ, ಯಾವುದೇ ಒಂದು ಮಹತ್ವದ ಅಶ್ಲೀಲ ಚಿತ್ರಗಳಿರಲಿ ಅಥವಾ ಯಾವುದೇ ಆ ವ್ಯಕ್ತಿಯ ಒಂದು ತಿರುಚಾದ ಒಂದು ಚಿತ್ರಗಳನ್ನ ಬಳಸಿಕೊಂಡು ಬೆದರಿಕೆ ಅಥವಾ ಕಿರುಕುಳಗಳನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಸೈಬರ್ ಬುಲ್ಲಿಂಗ್ ಅಂತೇಳಿ ಕರೆಯಬಹುದು ವೀಕ್ಷಕರೇ. ನೆಕ್ಸ್ಟ್ ಚೈಲ್ಡ್ ಫೋರ್ನೋಗ್ರಫಿ ಆರ್ ಚೈಲ್ಡ್ ಸೆಕ್ಸುವಲ್ ಅಬ್ಯೂಸ್ ಮಟೀರಿಯಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಮಕ್ಕಳ ಅಶ್ಲೀಲ ಚಿತ್ರಗಳ ಬಳಕೆ ಅಥವಾ ಲೈಂಗಿಕವಾಗಿ ಶೋಷಣೆಗೆ ಒಳಪಡಿಸಿದರೆ. ಮಕ್ಕಳ ವಿಷಯದಲ್ಲಿ ಕಾನೂನು ತುಂಬಾ ಇಂದಿನ ದಿನಮಾನದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ವೀಕ್ಷಕರು. ಯಾವುದೇ ಕಾರಣಕ್ಕೂ ಕೂಡ ನಾವು ಮಕ್ಕಳ ವಿಷಯದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಒಂದು ಆಕ್ಸಿಡೆಂಟ್ ಇರಲಿ ಅಥವಾ ಒಂದು ಅತ್ಯಾಚಾರ ಪ್ರಕರಣಗಳಿರಲಿ ಅಥವಾ ಯಾವುದೇ ರೀತಿ ಅಶ್ಲೀಲ ಚಿತ್ರಗಳನ್ನ ಕಲೆ ಹಾಕೋದಿರಲಿ, ಇದು ತುಂಬಾ ಒಂದು ಕೆಟ್ಟದಾದ ಒಂದು ಪರಿಣಾಮವನ್ನು ಎದುರಿಸಬೇಕಾದಂತಹ ಒಂದು ವ್ಯವಸ್ಥೆ ಇದೆ ವೀಕ್ಷಕರೇ. ಮಕ್ಕಳ ಅಶ್ಲೀಲ ಚಿತ್ರಗಳ ಬಳಕೆ ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ಮಕ್ಕಳ ವಿಷಯದಲ್ಲಿ ತುಂಬಾ ಜಾಗರೂಕನಾಗಿರುವುದು ಮಹತ್ವದ ವಿಷಯವಾಗಿದೆ. ಯಾಕಂದ್ರೆ ವೀಕ್ಷಕರೇ, ಕಾನೂನು ಅರಿವು ಎಂಬಂತದ್ದು ಸಮುದ್ರದಂತಿರುವಂತಹ ಒಂದು ವಿಷಯ. ಯಾಕಂತಂದ್ರೆ ಮಕ್ಕಳ ಒಂದು ಅಶ್ಲೀಲ ಚಟುವಟಿಕೆಗಳಿಗೆ ಬಳಸುವುದಲ್ಲದೆ ಮಕ್ಕಳ ಒಂದು ಅಶ್ಲೀಲ ಫೋಟೋಗಳನ್ನ ಇಟ್ಟುಕೊಂಡ್ರು ಕೂಡ ಅದು ಈ ಒಂದು ಕಾನೂನಿನಲ್ಲಿ ಸೈಬರ್ ಫ್ರಾಡ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಅದಲ್ಲದೆ ಸೈಬರ್ ಗ್ರೂಮಿಂಗ್ ಅಂದ್ರೆ 18 ವರ್ಷಗಳ ತುಂಬಿದ ವ್ಯಕ್ತಿಗೆ ಆನ್ಲೈನ್ ಸಂಬಂಧವನ್ನು ಬೆಳೆಸಿಕೊಂಡು ಲೈಂಗಿಕ ಕ್ರಿಯೆಯನ್ನ ಮಾಡುವಂತೆ ಒತ್ತಾಯ ಮಾಡುವುದು. 18 ವರ್ಷ ಮೇಲ್ಪಟ್ಟಂತ ವ್ಯಕ್ತಿಗಳನ್ನು ಬಳಸಿಕೊಂಡು ಸೈಬರ್ ಕ್ರೈಮ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಸೈಬರ್ ಗ್ರೂಮಿಂಗ್ ಅಂತೇಳಿ ಕರಿತೀವಿ ವೀಕ್ಷಕರೇ. ಇಂಪರ್ಸೋನೇಷನ್ ಅಂಡ್ ಐಡೆಂಟಿಟಿ ಥೆಫ್ಟ್ ಅಂತೇಳಿ ಅಂದ್ರೆ ಸೋಗು ಹಾಕುವಿಕೆ ಮತ್ತು ಗುರುತಿನ ಕಳ್ಳತನ ಅಂತಂದ್ರೆ ಒಬ್ಬ ವ್ಯಕ್ತಿಯ
ಎಲೆಕ್ಟ್ರಾನಿಕ್ ಸಹಿ ಅಥವಾ ಫೋಟೋ ಅಥವಾ ಯಾವುದೇ ಪಾಸ್ವರ್ಡ್ ಅದನ್ನ ಫ್ರಾಡ್ ಗಾಗಿ ಬಳಸೋದು, ಸೈಬರ್ ಫ್ರಾಡ್ ಗಾಗಿ ಬಳಸುವಂತ ಒಂದು ವ್ಯವಸ್ಥೆಯನ್ನ ನಾವು ಸೋಗು ಹಾಕುವಿಕೆ ಮತ್ತು ಗುರುತಿನ ಕಳ್ಳತನ ಅಂತೇಳಿ ನಾವು ಕರೆಯಲಾಗುತ್ತದೆ ವೀಕ್ಷಕರೇ. ನೆಕ್ಸ್ಟ್ ಫಿಶಿಂಗ್ ಅಂತೇಳಿ. ಫಿಶಿಂಗ್ ಅಂದ್ರೆ ವೀಕ್ಷಕರೇ ಅನಪೇಕ್ಷಿತ ಆಫರ್ಗಳನ್ನ ನೀಡಿ ಗ್ರಾಹಕರನ್ನ ಮಾಹಿತಿಯನ್ನ ಕದಿಯುವಂತ ಒಂದು ವ್ಯವಸ್ಥೆಯನ್ನ ನಾವು ಫಿಶಿಂಗ್ ಅಂತ ಕರಿತೀವಿ. ಅಂದ್ರೆ ವೀಕ್ಷಕರೇ ಯಾವುದೇ ಒಂದು ಗೌಪ್ಯವಾದ ಮಾಹಿತಿಗಳನ್ನ, ಯಾವುದೇ ನಿಗದಿತ ಆಫರ್ಗಳಿರೋದಿಲ್ಲ, ಸುಳ್ಳು ಆಫರ್ಗಳನ್ನು ನೀಡೋದರೊಂದಿಗೆ ಆ ಒಂದು ವ್ಯಕ್ತಿಗಳ ಮಾಹಿತಿ ನಾವು ಕದಿಯುವಂತ ವ್ಯವಸ್ಥೆಯನ್ನ ನಾವು ಫಿಶಿಂಗ್ ಅಂತೇಳಿ ಕರಿತೀವಿ ವೀಕ್ಷಕರೇ. ಆಮೇಲೆ ಸ್ಪ್ಯಾಮಿಂಗ್ ಅಂದ್ರೆ ಇಮೇಲ್, SMS ಅಥವಾ MMS ಮೂಲಕ ಅಥವಾ ಇತರ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಸಂದೇಶಗಳ ಮಾಧ್ಯಮದ ಮೂಲಕ ಅನಪೇಕ್ಷಿತವಾಗಿ ಅಪೇಕ್ಷಿಸದ ಒಂದು ವಾಣಿಜ್ಯ ಸಂದೇಶಗಳನ್ನು ಸ್ವೀಕರಿಸಿದಾಗ ಸ್ಪ್ಯಾಮಿಂಗ್ ಸಂಭವವಾಗುತ್ತದೆ. ವಾಣಿಜ್ಯ ವ್ಯವಹಾರ ವೆಬ್ಸೈಟ್ಗಳಲ್ಲಿ ಅಲ್ಲಿ ಖರೀದಿ ಸಂಭವಿಸಬಹುದಾದ ಬ್ಯಾಂಕ್ ಖಾತೆ ವಿವರಗಳನ್ನ, ಕ್ರೆಡಿಟ್ ಕಾರ್ಡ್ ಮಾಹಿತಿಗಳನ್ನ ಪಡೆದುಕೊಂಡು ಮೋಸಗೊಳಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ಸ್ಪ್ಯಾಮಿಂಗ್ ಅಂತೇಳಿ ಕರಿತೀವಿ ವೀಕ್ಷಕರೇ. ಅಂದ್ರೆ ಆನ್ಲೈನ್ ಮುಖಾಂತರ ವಾಣಿಜ್ಯಕ್ಕೆ ಬಳಸಿಕೊಂಡು ಒಂದು ಮೋಸವನ್ನ ಮಾಡುವಂತ ಜಾಲವನ್ನು ನಾವು ಸ್ಪ್ಯಾಮಿಂಗ್ ಅಂತೇಳಿ ಈ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿಯಲ್ಲಿ ನಾವು ಕರೆಯಲಾಗುತ್ತದೆ ವೀಕ್ಷಕರೇ. ಅದಲ್ಲದೆ ರ್ಯಾನ್ಸಮ್ ವೇರ್ ಅಂತೇಳಿ. ರ್ಯಾನ್ಸಮ್ ವೇರ್ ಅಂದ್ರೆ ಕಂಪ್ಯೂಟರ್ ಇರುವ ಫೈಲ್ಗಳನ್ನ ಎನ್ಕ್ರಿಪ್ಟ್ ಮಾಡುವಂತ ಒಂದು ರೀತಿಯ ಮಾಲ್ವೇರ್ ಗಳನ್ನ ಸೃಷ್ಟಿಸಿ ಅದನ್ನ ಡೇಟಾ ಮೊತ್ತವನ್ನು ಹಿಡಿದಿಟ್ಟುಕೊಂಡು ಹಣದ ಬೇಡಿಕೆಯನ್ನ ನೀಡುವಂತದ್ದು. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕಂಪನಿಗಳಿರಲಿ, ಬೇರೆ ಬೇರೆ ಕಂಪನಿಗಳನ್ನ ಮಾಲ್ವೇರ್ ಗಳ ಮೂಲಕ ಆ ಕಂಪ್ಯೂಟರ್ ಅಡಿಯಲ್ಲಿ ಏನ್ ಮಾಡ್ತಾರೆ, ಮಾಲ್ವೇರ್ ಗಳನ್ನ ಬಿಡುವುದರೊಂದಿಗೆ ಅಲ್ಲಿರುವ ಡೇಟಾವನ್ನ ಕದ್ದು ಅದನ್ನ ಬ್ಲಾಕ್ ಮಾಡಿಬಿಡುವಂತ ವ್ಯವಸ್ಥೆ. ಬ್ಲಾಕ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಅವರಿಗೆ ಇಮೇಲ್ ಗಳ ಮುಖಾಂತರ ಹಣದ ಬೇಡಿಕೆ ಇಡ್ತಾರೆ. ನನಗೆ 5 ಕೋಟಿ 10 ಕೋಟಿ ಉದಾಹರಣೆಗೆ ತೆಗೆದುಕೊಂಡ್ರೆ ಈ ರೀತಿಯ ಒಂದು ಬೇಡಿಕೆಗಳನ್ನಿಟ್ಟು ಹಣದ ಬೇಡಿಕೆಗಳ ಮುಖಾಂತರ ಆ ಒಂದು ಫೈಲ್ ಗಳನ್ನ ಬಿಡುಗಡೆ ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಾವು ರ್ಯಾನ್ಸಮ್ ವೇರ್ ಅಂತೇಳಿ ಕರೆಯಲಾಗುತ್ತದೆ ವೀಕ್ಷಕರೇ. ವೆಬ್ಸೈಟ್ ಡಿಫೇಸ್ಮೆಂಟ್. ವೀಕ್ಷಕರೇ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡೋದು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಆಕ್ರಮಣಗಳು ಮಾಡಿದ ಅಥವಾ ವೆಬ್ಸೈಟ್ ಗಳನ್ನ ಇರ್ತವೆ, ಆ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡೋದ್ರೊಂದಿಗೆ ಅಶ್ಲೀಲ ಅಥವಾ ವಿರೂಪಗೊಳಿಸುವಂತ ಒಂದು ವ್ಯವಸ್ಥೆಗೆ ನಾವು ವೆಬ್ಸೈಟ್ ಡಿಫೇಸ್ಮೆಂಟ್ ಅಂತೇಳಿ ಕರಿತೀವಿ ವೀಕ್ಷಕರೇ. ತಮಗೆ ಈ ಒಂದು ಶಬ್ದಗಳು ಬೇರೆ ರೀತಿಯಲ್ಲಿ ತಮಗೆ ಅನಿಸ್ತಾ ಇರಬಹುದು, ಯಾಕಂದ್ರೆ ಈ ಒಂದು ಮಾಹಿತಿಯನ್ನ ತಾವು ಪಡೆದುಕೊಳ್ಳಲೇಬೇಕು. ಯಾಕಂದ್ರೆ ಯಾವ ರೀತಿಯಲ್ಲಿ ಸೈಬರ್ ಫ್ರಾಡ್ಗಳು ಆಗ್ತವೆ ಅನ್ನೋ ಮಾಹಿತಿಯನ್ನ ತಾವು ತಿಳಿದುಕೊಂಡ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಮೋಸ ಹೋಗುವವರು ಇದೀರಲ್ಲ ಅವ್ರು ಏನ್ ಮಾಡಬಹುದು, ಇದರಿಂದ ತಡೆದುಕೊಳ್ಳಬಹುದು. ಮುಂದಿನ ಒಂದು ವಿಧ ಯಾವುದು ಅಂತಂದ್ರೆ ಫಾರ್ಮಿಂಗ್ ಅಂತೇಳಿ. ಫಾರ್ಮಿಂಗ್ ಅಂತಂದ್ರೆ ಒಂದು ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ಬೇರೆ ವೆಬ್ಸೈಟ್ ಗೆ ಹೋಗೋದು. ಆನ್ಲೈನ್ ಡ್ರಗ್ ಟ್ರಾಫಿಕಿಂಗ್ ಅಂತೇಳಿ ಇದೊಂದು ಏನಪ್ಪ, ಕೊಕೇನು, ಗಾಂಜಾ ಇತರ ವಿಧಾನಗಳನ್ನು ಬಳಸಿಕೊಂಡು ಏನ್ ಮಾಡ್ತಾರೆ, ಕಾನೂನು ಬಾಹಿರವಾಗಿ ಮಾರಾಟ ಮಾಡುವಂತ ಪ್ರಕ್ರಿಯೆ. ಅಂದ್ರೆ ಅಂತರ್ಜಾಲದ ಮೂಲಕ ಇವಾಗ ಹೇಗೆ ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಸೋ ಇತರ ವೆಬ್ಸೈಟ್ ಗಳು ಹೇಗಿದಾವೋ ಆ ತರದೇ ಒಂದು ಡ್ರಗ್ ಸಪ್ಲೈ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಒಂದು ಆಪ್ ಗಳನ್ನ ಅಥವಾ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಇತರೆ ಒಂದು ವಸ್ತುಗಳನ್ನ ಒಂದು ಸೇಲ್ ಮಾಡೋದು, ಪರ್ಚೇಸ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಸೈಬರ್ ಫ್ರಾಡ್ ಅಂತಾನೆ ಕರೆಯಬಹುದು ವೀಕ್ಷಕರೇ. ಆನ್ಲೈನ್ ಸೆಕ್ಸ್ಟ್ರಾಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ಬಳಸಿಕೊಂಡು ನ್ಯೂಡ್ ಫೋಟೋಗಳನ್ನ ಸೃಷ್ಟಿ ಮಾಡುವುದು, ಅದನ್ನ ಪ್ರಚಾರ ಪಡಿಸುವುದು, ಆನ್ಲೈನ್ ಮುಖಾಂತರ ಹಣದ ಬೇಡಿಕೆ ಇಡುವುದು. ಈ ಫೋಟೋಗಳನ್ನ ತೆಗೆದುಕೊಂಡು ಫೋಟೋಗಳಂದ್ರೆ ಬೇರೆ ರೀತಿಯ ಒಂದು ಅಶ್ಲೀಲ ಚಿತ್ರಗಳನ್ನ ಸೃಷ್ಟಿಸಿ ಆ ವ್ಯಕ್ತಿಗೆ ಕಳುಹಿಸಿ, ಈ ರೀತಿಯ ನಿನ್ನ ಅಶ್ಲೀಲ ಫೋಟೋ ಇದೆ, ಇದಕ್ಕೆ ಹಣದ ಬೇಡಿಕೆಯನ್ನು ಕೊಟ್ಟಾಗ ಮಾತ್ರ ಇದನ್ನು ನಾನು ಡಿಲೀಟ್ ಮಾಡ್ತೀನಿ ಅನ್ನುವಂತ ವಿಷಯಗಳು ಕೂಡ ನಡೆಯುವುದು ಇದೊಂದು ಸೈಬರ್ ಫ್ರಾಡ್ ಅಡಿಯಲ್ಲೇ ಬರುತ್ತೆ ಅಂತೇಳಿ ತಿಳಿಯಬಹುದು ವೀಕ್ಷಕರೇ. ಮುಂದಿನ ವಿಧ ವಿಶಿಂಗ್ ಅಂತೇಳಿ. ಆನ್ಲೈನ್ ವಂಚಕರು ಗ್ರಾಹಕರ ID, ಪಾಸ್ವರ್ಡ್, ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್, ATM ಪಿನ್, OTP, ಕಾರ್ಡ್ ಡೀಟೇಲ್ಸ್, CVV ಕೋಡ್ಗಳನ್ನು ಪಡೆದು ಕಾಲ್ ಮಾಡುವ ಮೂಲಕ ಮಾಡುವಂತಹ ವಂಚನೆಯನ್ನು ವಿಶಿಂಗ್ ಅಂಥೇಳಿ ಹೇಳಬಹುದಾಗಿದೆ. ಮುಂದಿನ ವಿಧ ಸೈಬರ್ ಸ್ಕ್ವಾಟಿಂಗ್ ಅಂಥೇಳಿ. ಬೇರೆಯವರಿಗೆ ಸೇರಿದ ಟ್ರೇಡ್ ಮಾರ್ಕ್ ಅಂದರೆ ಫೇಮಸ್ ಕಂಪನಿಗಳ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವಂಥ ವ್ಯವಸ್ಥೆಯನ್ನು, ಅವರ ಡೊಮೈನ್ ಹೆಸರುಗಳನ್ನು ಕಳ್ಳ ಸಾಗಾಣಿಕೆ ಮಾಡೋದನ್ನು ಸೈಬರ್ ಸ್ಕ್ವಾಟಿಂಗ್ ಅಂಥೇಳಿ ಕರೆಯಲಾಗುತ್ತದೆ ವೀಕ್ಷಕರೇ. ಇದಿಷ್ಟು ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತಹ ವಿಧಗಳ ಮಾಹಿತಿಯಾಗಿದೆ ವೀಕ್ಷಕರೇ. ವೀಕ್ಷಕ ದೇವರುಗಳೇ, ಇಷ್ಟೊತ್ತು ತಾವು ಸೈಬರ್ ಫ್ರಾಡ್ ಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಗಳನ್ನ ತಿಳಿದುಕೊಂಡ್ರಿ. ಆದ್ರೆ ಮಹತ್ವವಾದ ಮಾಹಿತಿ ಯಾವುದಂದ್ರೆ ಸೈಬರ್ ಫ್ರಾಡ್ ಆದ ತಕ್ಷಣ ನಾವು ಏನ್ ಮಾಡಬೇಕು ಹಾಗೂ ಸೈಬರ್ ಫ್ರಾಡ್ ಗೆ ಸಂಬಂಧಿಸಿದಂತೆ ನಾವು ಯಾವ ತರಹದ ಕಂಪ್ಲೇಂಟ್ ಅನ್ನ ಕೊಡಬೇಕು ಮತ್ತು ಯಾವ ಠಾಣೆಗೆ ಕೊಡಬೇಕು ಅನ್ನುವಂತ ಮಾಹಿತಿ. ಸೈಬರ್ ಫ್ರಾಡ್ ಅದು ಯಾವುದೇ ರೀತಿಯದಾಗಿರ್ಲಿ ತಾವು 1930 ಗೆ ಕರೆ ಮಾಡೋದ್ರೊಂದಿಗೆ ತಾವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬೇಕು. ಅಲ್ಲಿ ನಮಗೆ ಅಕ್ನಾಲೇಜ್ಮೆಂಟ್ ನಂಬರ್ ಒಂದು ಬರುತ್ತೆ. ಆ ಅಕ್ನಾಲೇಜ್ಮೆಂಟ್ ನಂಬರ್ ಅನ್ನ ಹಾಗೂ PDF ಅನ್ನ ತೆಗೆದುಕೊಂಡು ತಾವು ಠಾಣೆಗೆ ತೆರಳಬೇಕಾಗುತ್ತೆ. ಸೈಬರ್ ಫ್ರಾಡ್ ಗೆ ಒಳಗಾದಂತಹ ಒಂದು ಹಣದ ಮಿತಿ
5 ಲಕ್ಷದ ಒಳಗಡೆ ಇದ್ದಂತ ಪಕ್ಷದಲ್ಲಿ ತಾವು ಲೋಕಲ್ ಪೊಲೀಸ್ ಠಾಣೆಗೆ ಹೋಗೋದ್ರೊಂದಿಗೆ ಅಲ್ಲಿ ತಾವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಹಾಗೂ 5 ಲಕ್ಷದ ಮಿತಿ ಹೆಚ್ಚಿದ್ದರೆ ಆಗ ತಾವು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತಾನೆ ಇರುತ್ತೆ, ಅದು ಜಿಲ್ಲಾವಾರು ಇರುತ್ತೆ, ಅಲ್ಲಿ ಹೋಗಿ ತಾವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ತಮಗೆ ಹೇಳಿದೆ 1930ಗೆ ಕರೆ ಮಾಡೋದ್ರೊಂದಿಗೆ ತಾವು ಅಕ್ನಾಲೇಜ್ಮೆಂಟ್ ನಂಬರ್ ನ ತೆಗೆದುಕೊಂಡಿರಬೇಕು. ಹಾಗೂ ಯಾವುದೇ ರೀತಿಯ ಫ್ರಾಡ್ ಗಳಿಲ್ಲ ಅಂದ್ರೆ ತಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ವಿಡ್ರಾವಲ್ ಆಗಿರುವಂತಹ ಒಂದು ಹಣದ ಒಂದು ದಾಖಲೆಗಳು ಅಥವಾ ಟ್ರಾನ್ಸಾಕ್ಷನ್ ಆಗಿರುವಂತಹ ಒಂದು ಮಾಹಿತಿಯನ್ನ ಹೈಲೈಟ್ ಆಗಿ ಮಾಡಿರಬೇಕು. ಮತ್ತೆ ಸೆಲ್ಫ್ ಅಟೆಸ್ಟೆಡ್ ಅನ್ನ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಇರ್ಲಿ, ತಮ್ಮ ಕರೆಂಟ್ ಅಡ್ರೆಸ್ ಪ್ರೂಫ್ ಇರ್ಲಿ, ಈ ತರದ ಒಂದು ಮಾಹಿತಿಗಳನ್ನ ಕೂಡ ತಾವು ತೆಗೆದುಕೊಂಡು ಹೋಗಬೇಕು. ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಟೆಲಿಗ್ರಾಮ್ ಈ ತರ ಒಂದು ಯಾವುದೇ ಒಂದು ಲಿಂಕ್ ಗಳ ಮೂಲಕ ಒಂದು ಹಣವನ್ನ ಕಳೆದುಕೊಂಡಿದ್ರೆ ಅಂದ್ರೆ ಆ ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಗಳ ಐಡಿ, ಅದರ ಒಂದು ಸೋಷಿಯಲ್ ಮೀಡಿಯಾಗಳ ಒಂದು ಸಂಬಂಧಿಸಿದಂತೆ ಸ್ಕ್ರೀನ್ ಶಾಟ್ ಗಳನ್ನ, ಆ ಲಿಂಕ್ ಯಾವುದು, UPI ಪೇಮೆಂಟ್ ಆಗಿದೆಯಾ ಅಥವಾ ಯಾವ್ದು ಪೇಮೆಂಟ್ ಆಗಿದೆ ಅನ್ನೋಂಥದ್ದು ಕುರಿತಾಗಿ ಒಂದು ಮಾಹಿತಿಗಳನ್ನ ತೆಗೆದುಕೊಂಡು ಠಾಣೆಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಠಾಣೆಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ ತಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಟ್ಟಾಗ ಮಾತ್ರ ಆ ಒಂದು ಠಾಣಾಧಿಕಾರಿಗಳಿಗೆ ಅಥವಾ ಪೊಲೀಸಿನ ಅಧಿಕಾರಿಗಳಿಗೆ ಒಂದು ಸಂಬಂಧಿಸಿದ ಒಂದು ದಾಖಲೆಗಳನ್ನ ಪಡೆದುಕೊಂಡಾಗ ಇನ್ವೆಸ್ಟಿಗೇಷನ್ಗೆ ಸರಳ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ವೀಕ್ಷಕರೇ. ಅದೇ ರೀತಿ ಇದಿಷ್ಟು ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತಹ ಮಹತ್ವದ ಮಾಹಿತಿ ವೀಕ್ಷಕರೇ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬಾ ಸ್ವಲ್ಪ ವಿಡಿಯೋ ಜಾಸ್ತಿ ಆಯ್ತು, ಕ್ಷಮೆ ಇರಲಿ. ಯಾಕಂತಂದ್ರೆ ಮಾಹಿತಿಯನ್ನು ಒಂದು ತಿಳಿಸುವಂತ ಒಂದು ಸಂಪೂರ್ಣ ಮಾಹಿತಿ ತಮಗೆ ದೊರೆಯಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.